ಐದರ್ ಫೋರ್ಸ್ ಮಾಡಿ ಕನ್ವರ್ಟ್ ಮಾಡಿಸಿದ್ರು, ಹೆಣ್ಮಕ್ಳುಗಳನ್ನ ರೇಪ್ ಮಾಡಬೇಕು ಅಂತಾನೆ ಅವ್ರ ಮನೆಗಳಿಗೆ ದಾಳಿ ಮಾಡಿದ್ರು, ಅವ್ರ ಮನೆಗಳಲ್ಲಿ ಲೂಟ್ ಮಾಡಬೇಕು ಅಂತಾನೆ ಅವ್ರನ್ನ ದಾಳಿ ಮಾಡಿದ್ರು. ಏನು ಇಲ್ಲದೆ ಇದ್ರೆ ಹಸುಗಳನ್ನ ಎತ್ಕೊಂಡು ಹೋಗ್ಬೇಕು, ಹಸುಗಳು ತಿನ್ಬೇಕು ಅಂತ ಹೇಳಿ ಯಾವ ರೀತಿ ಅಟ್ರಾಸಿಟೀಸು ಬಾಂಗ್ಲಾದೇಶ್ನಲ್ಲಿ ಇಸ್ಲಾಮಿಕ್ ಫಾಲೋವರ್ಸು ದಲಿತರ ಮೇಲೆ 1946, 47, 48, 49, 50 ಮಾಡ್ತು ಅಂತ ಹೇಳಿ ಒಂದೊಂದು ಡೇಟ್ ಸಮೇತ ಕೊಟ್ಕೊಂಡು ಹೋಗ್ತಾರೆ ಜೋಗೇಂದ್ರನಾಥ್ ಮಂಡಲ್ ಅವರು. ಮುಸಲ್ಮಾನರು ನಮಗೆ ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ನನ್ನ ಭಾವನೆ ಏನಿತ್ತು ಅದು ದೊಡ್ಡ ತಪ್ಪು ಅಂತ ಹೇಳಿ ಜೋಗೇಂದ್ರನಾಥ್ ಮಂಡಲ್ಲು ಆ ಲೆಟ್ರಲ್ಲೂ ಸಹ ಬರೀತಾರೆ. ಭಾರತಕ್ಕೆ ಬರಬೇಕಾದ್ರೆ ಏನು ಗೌರವಿತವಾಗೂ ಬರಲಿಲ್ಲ ಇವರು. ಇವ್ರನ್ನ ಬಾರ್ಡರ್ನಲ್ಲಿ ಒಬ್ಬ ಮೈಗ್ರೆಂಟ್ ಬರೋ ರೀತಿ ಬಂದ್ರು ಇವರು. 16 ಜಾತಿಗಳು ಮುಸಲ್ಮಾನರಲ್ಲಿ ಇಲ್ವೇ? ಸೂನಿಗಳು ಶಿಯಾಗಳನ್ನ, ಅನೀಫಿಗಳು ಕುರೇಶಿಗಳನ್ನ, ಪಿಂಗಾರಿಗಳನ್ನ ಮತ್ತು ಲದಾಫಿಗಳನ್ನ ನಡೆಸ್ಕೊಂಡಿರ್ತಕ್ಕಂತಹ ರೀತಿ ನಮಗೆ ಗೊತ್ತಿಲ್ವೇ? ಅಹಮದಿಗಳು ಇನ್ನೊಬ್ಬ ಪೈಗಂಬರ್ ಬರ್ತಾರೆ ಅಂದ್ರೆ ಅವ್ರನ್ನ ಗುಂಡಿಟ್ಟು ಸಾಯಿಸ್ತಿರ್ತಕ್ಕಂತಹ ಘಟನೆಗಳು ಇಡೀ ಮುಸಲ್ಮಾನ ರಾಷ್ಟ್ರಗಳಲ್ಲಾಗಿಲ್ವೇ? ಇಷ್ಟು ಮುಸಲ್ಮಾನ ರಾಷ್ಟ್ರಗಳಲ್ಲಿ ಯಾವ ದೇಶದಲ್ಲಿ ಪೀಸ್ಫುಲ್ ಆಗಿದೆ? ಇವತ್ತು ಅನೇಕ ಜನ ಬಾಂಗ್ಲಾದೇಶ್ನಲ್ಲಿ ಹಿಂದೂಗಳ ಮೇಲೆ ಆಗ್ತಿರತಕ್ಕಂಥ ಅಟ್ರಾಸಿಟೀಸ್ ಬಗ್ಗೆ ಹೋರಾಟ ಮಾಡ್ತಿದ್ರೆ, ಸೋಕಾಲ್ಡ್ ಲಿಬ್ರಲ್ಸು, ಸೋಕಾಲ್ಡ್ ಸೆಕ್ಯುಲರ್ಸು ಮತ್ತು ಸೋಕಾಲ್ಡ್ ನಾವು ಭಾರತಕ್ಕೆ ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂತ ಹೇಳ್ತಕ್ಕಂತಹ ಅನೇಕ ಜನ ಇದರ ಬಗ್ಗೆ ಅಕಾರ ಚಕಾರನೂ ಸಹ ಮಾತಾಡಲಿಕ್ಕಿಲ್ಲ. ಆಯ್ತಿರಲಿ, ಇದೆಲ್ಲ ಒಂದು ಕಡೆಗಾದರೆ ಈ ಸೋಕಾಲ್ಡ್ ಲಿಬ್ರಲ್ಸು ಮತ್ತು ಸೋಕಾಲ್ಡ್ ಸೆಕ್ಯುಲರ್ಸು ಅನೇಕ ಪುಸ್ತಕಗಳನ್ನು ಬರೀತಾರೆ. ಅನೇಕ ಪುಸ್ತಕಗಳಲ್ಲಿ ಬರೆದಾಗ ಜೋಗೇಂದ್ರನಾಥ್ ಮಂಡಲ್ ಅಂತ ಹೇಳಿ ಒಬ್ಬ ಮೇಧಾವಿ, ಒಬ್ಬ ದಲಿತ ನಾಯಕ, ಸೆಕೆಂಡ್ ಅಂಬೇಡ್ಕರ್ ಅಂತ ಅಂದ್ಬಿಟ್ಟು ಯಾರನ್ನ ಕರಿಬಹುದಾಗಿತ್ತು, ಇಂಥವ್ರ ಬಗ್ಗೆ ಯಾವುದೇ ಚರಿತ್ರೆಗಳಲ್ಲೂ ಸಹ ಉಲ್ಲೇಖ ಮಾಡದೇ ಇರತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂತಹ ಪ್ರಶ್ನೆ ನಮ್ಮಂಥವ್ರಿಗೆ ಬರ್ತದೆ. ಜೋಗೇಂದ್ರನಾಥ್ ಮಂಡಲ್ಲು ಯಾರಿವರು? ಇವರು ಬಾಂಗ್ಲಾದೇಶದಲ್ಲಿ, ಅಂದರೆ ಇವತ್ತಿನ ಬಾಂಗ್ಲಾದೇಶ, ಅಂದಿನ ಈಸ್ಟ್ ಬೆಂಗಾಲ್ ಅಂತ ಯಾವುದು ಒಂದು ರಾಜ್ಯ ಇತ್ತು ಬ್ರಿಟಿಷರ ಕೆಳಗಡೆ, ಅದರಲ್ಲಿ ಹುಟ್ಟಿದಂತಹ ಒಬ್ಬ ದಲಿತರಲ್ಲಿ ಹುಟ್ಟಿದಂತಹ ಒಬ್ಬ ಹುಡುಗ. 1904ರಲ್ಲಿ ಹುಟ್ಟಿ 1968ರಲ್ಲಿ ಇವರು ಪಶ್ಚಿಮ ಬಂಗಾಳದಲ್ಲಿ ತೀರ್ಕೊಳ್ತಾರೆ. ಇವರು ಎಷ್ಟು ಬುದ್ಧಿವಂತ ಆಗಿರ್ತಾರೆ ಅಂತ ಹೇಳಿದ್ರೆ, ದಲಿತರಾದರೂ ಸಹ, ಅಂದರೆ ಆವತ್ತು ಏನು ದಲಿತರಿಗೆ ಎಜುಕೇಷನ್ ಇರಲಿಲ್ಲ ಹಾಗೆ ಹೀಗೆ ಅಂತ ಏನು ಹೇಳ್ತಾರೆ, ಅದನ್ನೆಲ್ಲನೂ ಮಿಟ್ಟಿ ಮೀರಿ ಇವರು ವಿದ್ಯೆಯನ್ನು ಪಡ್ಕೊಳ್ತಾರೆ. ಲಾ ಗ್ರ್ಯಾಜುಯೇಟ್ ಆಗ್ತಾರೆ ಮತ್ತು ಮಾಸ್ಟರ್ಸ್ ಇನ್ ಲಾನು ಸಹ ಇವರು ಪಡ್ಕೊಂಡು, ಇಲ್ಲ ನಾನು ಲಾ ಪ್ರಾಕ್ಟೀಸ್ ಮಾಡಲಿಕ್ಕಿಲ್ಲ, ನಾನು ನಮ್ಮ ದಲಿತರಿಗೋಸ್ಕರವಾಗಿ ಒಂದು ಧ್ವನಿ ಆಗ್ತೀನಿ ಅಂತ ಹೇಳಿ ಇವರು ರಾಜಕೀಯಕ್ಕೆ ಧುಮುಕ್ತಾರೆ. 1937ರಲ್ಲಿ ಆವತ್ತು ಏನು ಈಸ್ಟ್ ಬೆಂಗಾಲ್ನ ಪ್ರಾವಿನ್ಸ್ ಇರುತ್ತೆ, ಅದನ್ನು ಚುನಾವಣೆಗೆ ಇವರು ನಿಂತ್ಕೊಂಡು ಇವರು ಜಯಬೇರಿ ಬಾರಿಸ್ತಾರೆ. ಮತ್ತು ಇವರು ಚುನಾವಣೆ ಗೆದ್ದ ಮೇಲೆ ಇವರ ಅವಶ್ಯಕತೆ ಅಂದಿನ ಸರ್ಕಾರಕ್ಕಿರುತ್ತೆ. ಆಗಾಗಲೇ ಪಾರ್ಟಿಷನ್ ಆಫ್ ಇಂಡಿಯಾ ಅಂತಕ್ಕಂತಹದ್ದು ಪಾಕಿಸ್ತಾನ ಕ್ರಿಯೇಟ್ ಆಗಬೇಕು ಅಂತ ಹೇಳಿ ಏನು ಮುಸ್ಲಿಂ ಲೀಗ್ ಹೊರಟಿರುತ್ತೆ, ಆ ಮುಸ್ಲಿಂ ಲೀಗು ಎಲ್ಲ ಕಡೆನೂ ಸಹ ಅದರ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಹಾಗೆ ಈಸ್ಟ್ ಬೆಂಗಾಲು ಮತ್ತು ವೆಸ್ಟ್ ಬೆಂಗಾಲು ಮತ್ತು ಪಂಜಾಬ್ ಪ್ರಾವಿನ್ಸಲ್ಲೂ ಸಹ ಅದರ ಪ್ರಭಾವನ ಬೀರ್ತಾ ಇರುತ್ತೆ. ಹೀಗೆ ಸುಭಾಷ್ ಚಂದ್ರ ಬೋಸರು ಪಟ್ಟ ಶಿಷ್ಯ ಆಗಿದ್ದಂತಹ ಜೋಗೇಂದ್ರನಾಥ್ ಮಂಡಲ್ ಅವರು ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಕಾಂಗ್ರೆಸ್ ಪಕ್ಷ 1940ರಲ್ಲಿ ಉಚ್ಚೇಟನೆ ಮಾಡಿದ ಮೇಲೆ ಅವರು, ನಾವು ಕಾಂಗ್ರೆಸ್ ಬೇಡ, ನನಗೆ ಕಾಂಗ್ರೆಸ್ಸಿಂದ ಯಾವುದೇ ರೀತಿ ಲಾಭ ಆಗಲ್ಲ, ಯಾಕಂದರೆ ಸುಭಾಷ್ ಚಂದ್ರ ಬೋಸ್ ಅಂತ ಒಬ್ಬ ಮೇರು ನಾಯಕನ ಕಾಂಗ್ರೆಸ್ ಪಕ್ಷದಲ್ಲಿ ಇರಲಿಕ್ಕಿಲ್ಲ ಅಂತ ಹೇಳಿದಾಗ ನಾವು ಯಾಕೆ ಕಾಂಗ್ರೆಸ್ಸಲ್ಲಿ ಇರಬೇಕು ಅಂತ ಹೇಳಿ ಇವರು ಮುಸ್ಲಿಮ್ಸ್ ಲೀಗ್ಗೆ ಸೇರಿಕೊಳ್ತಾರೆ. ತದನಂತರದಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ, ಅದ್ರ ಬಗ್ಗೆ ಈಗ ಒಂದು ಚಿತ್ರನೂ ಸಹ ರಿಲೀಸ್ ಆಗಿದೆ, ಯಾವ ರೀತಿ ಪಾರ್ಟಿಷನ್ ಆಫ್ ಇಂಡಿಯಾ ಆಗಲಿಕ್ಕಿಂತ ಮುಂಚೆ ಏನೇನಾಯಿತು ಅಂತ ಹೇಳಿ. 1945ರಲ್ಲಿ ಏನಾಯಿತು, 46ರಲ್ಲಿ ಏನಾಯಿತು, 47ರಲ್ಲಿ ಏನಾಯಿತು ಅಂತ ಹೇಳಿ. 46ರಲ್ಲೇ ಇವರು ಸಹ ಇವರ ಬೆಂಬಲ ತೆಗೆದುಕೊಂಡು ಅಲ್ಲಿ ಈಸ್ಟ್ ಬೆಂಗಾಲಲ್ಲಿ ಸರ್ಕಾರ ಫಾರ್ಮ್ ಆಗಿರುತ್ತೆ. ಮತ್ತು ಇವರ ಪ್ರಾತಿನಿಧ್ಯತೆ ಏನಿದೆ, ದಲಿತರ ಪ್ರಾತಿನಿಧ್ಯತೆಗೋಸ್ಕರವಾಗಿ ಇವರು ಏನು ಹೋರಾಟ ಮಾಡ್ತಿರ್ತಾರೆ, ಅವರು ನೀವು ಕೊಡಬೇಕು ಅಂತ ಹೇಳಿರ್ತಾರೆ. ಆಗ ಮೊಹಮ್ಮದ್ ಅಲಿ ಜಿನ್ನಾ ಇವ್ರನ್ನ ಓಲೈಕೆ ಮಾಡಿಕೊಂಡು, ಹೌದು ನಾವು ಕೊಡ್ತೀವಿ ದಲಿತರ ಪ್ರಾತಿನಿಧ್ಯತೆ ಅಂತ ಹೇಳಿರ್ತಾರೆ. ದಲಿತರ ಪ್ರಾತಿನಿಧ್ಯತೆಯನ್ನು ತೆಗೆದುಕೊಂಡು ಇವರು ಆ ಏನು ಸರ್ಕಾರ ಇರುತ್ತೆ ಅದರಲ್ಲಿ ಮಂತ್ರಿನೂ ಸಹ ಆಗಿರ್ತಾರೆ. ತದನಂತರದಲ್ಲಿ ಲಂಡನ್ಗೂ ಹೋಗ್ತಾರೆ, ಅಲ್ಲೂ ಒಂದು ಸ್ವಲ್ಪ ವ್ಯಾಸಂಗ ಮಾಡಿಕೊಂಡು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು, ನಮ್ಮ ಗುರುಗಳು ಅಂಬೇಡ್ಕರ್ ಅಂತ ಹೇಳ್ಕೊಂಡು ಇವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೂ ಸಹ ಕಾಂಟ್ರಿಬ್ಯೂಟ್ ಮಾಡ್ತಿರ್ತಾರೆ. ಇಲ್ಲಿ 1946ಅಲ್ಲಿ ಪಾರ್ಟಿಷನ್ ಆಗೇ ಬಿಡುತ್ತು ಅಂತ ಏನಿರಲಿಲ್ಲ, ತುಂಬ ಅವಕಾಶಗಳನ್ನು ಬ್ರಿಟಿಷರ್ಸ್ ಕೊಡ್ತಾರೆ. ಜೂನ್ 2ನೇ ತಾರೀಕು 1947 ಏನು ಡಿಸೈಡ್ ಆಗುತ್ತೆ, ಪಾರ್ಟಿಷನ್ ಇಸ್ ದ ಓನ್ಲಿ ವೇ ಅಂತ ಹೇಳಿ ಫೈನಲ್ ಡಿಸಿಷನ್ಸ್ ಏನಾಗುತ್ತೆ. ಆಗ ಜೋಗೇಂದ್ರನಾಥ್ ಮಂಡಲ್ಲು ಫೌಂಡಿಂಗ್ ಫಾದರ್, ಒನ್ ಆಫ್ ದ 96 ಫೌಂಡಿಂಗ್ ಫಾದರ್ಸ್ ಆಫ್ ಪಾಕಿಸ್ತಾನ, ಮೊಹಮ್ಮದ್ ಅಲಿ ಜಿನ್ನಾ ಇವ್ರಿಗೆ ಪ್ರಾಮಿಸ್ ಮಾಡಿರ್ತಾರೆ, ದಲಿತರೆಲ್ಲರೂ ಸಹ ನಮ್ಮ ಜೊತೆ ಬನ್ನಿ, ನಾವು ನಿಮ್ಮನ್ನ ಸುರಕ್ಷಿತವಾಗಿ ಇಟ್ಕೊಳ್ತೀವಿ ಅಂತ ಹೇಳಿರ್ತಾರೆ.
ಅದರಿಂದಾಗಿ ಜೋಗೇಂದ್ರನಾಥ್ ಮಂಡಲ್ ಅವರು ಯಾವ ಅಟ್ರಾಸಿಟೀಸ್ ಆದರೂ ಸಹ, ಅಂದರೆ ಹಿಂದೂಗಳ ಮೇಲೆ ಇಸ್ಲಾಮಿಕ್ ಫಾಲೋವರ್ಸ್ ಅಟ್ರಾಸಿಟೀಸ್ ಮಾಡಿದ್ರೆ ಅಥವಾ ಇಸ್ಲಾಮಿಕ್ ಫಾಲೋವರ್ಸ್ ಮೇಲೆ ಹಿಂದೂಸ್ ಅಟ್ರಾಸಿಟೀಸ್ ಮಾಡಿದ್ರು ಸಹ ಇವರು ಹೇಳಿರ್ತಾರೆ, ಕರೆ ಕೊಟ್ಟಿರ್ತಾರೆ, ದಲಿತರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಡಿ. ನಮ್ಮ ಪರಿಸ್ಥಿತಿ ಅಂದರೆ ದಲಿತರ ಪರಿಸ್ಥಿತಿ ಏನಿದೆ, ಹಿಂದೂಗಳ ಕೆಳಗಡೆ ಹೇಗಿರುತ್ತೋ ಅದಕ್ಕಿಂತ ಬೆಟರ್ ಆಗಿರುತ್ತೆ ಇಸ್ಲಾಂ ಫಾಲೋವರ್ಸ್ನ ನಾವು ಜೊತೆಯಲ್ಲಿದ್ದರೆ ಅಂತ ಹೇಳಿ ಜೋಗೇಂದ್ರನಾಥ್ ಮಂಡಲ್ ಹೇಳಿರ್ತಾರೆ. ತದನಂತರ ಇವರು ಲಾ ಮಿನಿಸ್ಟ್ರು ಮತ್ತು ಲೇಬರ್ ಮಿನಿಸ್ಟ್ರು ಪಾಕಿಸ್ತಾನದಲ್ಲಿ ಆಗ್ತಾರೆ. ಒಂದು ದೊಡ್ಡ ಗೌರವಿತವಾದಂಥ ಸ್ಥಾನ ಸಿಕ್ತು ನನಗೆ ಅಂತ ಹೇಳಿ ಜೋಗೇಂದ್ರನಾಥ್ ಮಂಡಲ್ ಅಂದ್ಕೊಂಡಿರ್ತಾರೆ. ಆದರೆ ಕೇವಲ ಅಂದರೆ ಲಿಯಾಕತ್ ಅಲಿ ಪಾಕಿಸ್ತಾನಿ ಪ್ರೈಮ್ ಮಿನಿಸ್ಟರು ಮತ್ತು ಗವರ್ನರ್ ಜನರಲ್ ಆಗಿ ಜಿನ್ನಾ ಇರ್ತಾರೆ. ಜಿನ್ನಾ ತೀರ್ಕೊಂಡ್ಬಿಡ್ತಾರೆ. ಜಿನ್ನಾ ತೀರ್ಕೊಂಡ ನಂತರ, ಅಂದರೆ ಜಿನ್ನಾ ಇದ್ದಾಗಲೂ ಸಹ ಸ್ವಲ್ಪ ಸ್ಟಾರ್ಟ್ ಆಗಿರುತ್ತೆ. ಜಿನ್ನಾ ತೀರ್ಕೊಂಡ ನಂತರ ಘಟನಾವಳಿಗಳನ್ನು ಇವರು ಒಂದು ಪತ್ರ ಬರೀತಾರೆ. ಅಂದರೆ ಇವರು ರೆಸಿಗ್ನೇಷನ್ ಲೆಟರ್ನ ಬರೀತಾರೆ. ಈ ರೆಸಿಗ್ನೇಷನ್ ಲೆಟ್ರು ತಾವೆಲ್ಲರೂ ಓದ್ಕೊಳ್ಳೇಬೇಕು. ತುಂಬ ಅದ್ಭುತವಾಗಿದೆ ರೆಸಿಗ್ನೇಷನ್ ಲೆಟ್ರು. 35 ಪ್ಯಾರ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ರೀತಿ ಅಟ್ರಾಸಿಟೀಸು ದಲಿತರ ಮೇಲೆ ಮತ್ತು ಬೇರೆ ನಾನ್ ದಲಿತ್ಸ್ ಮೇಲೂ ಸಹ ಇಸ್ಲಾಮಿಕ್ ಫಾಲೋವರ್ಸು ಬಾಂಗ್ಲಾದೇಶ್ನಲ್ಲಿ 1946, 47, 48, 49, 50ನಲ್ಲಿ ಮಾಡ್ತು ಅಂತ ಹೇಳಿ ಒಂದೊಂದು ಡೇಟ್ ಸಮೇತ ಕೊಟ್ಕೊಂಡು ಹೋಗ್ತಾರೆ ಜೋಗೇಂದ್ರನಾಥ್ ಮಂಡಲ್ ಅವರು. ಐದರ್ ಫೋರ್ಸ್ ಮಾಡಿ ಕನ್ವರ್ಟ್ ಮಾಡಿಸಿದ್ರು, ಹೆಣ್ಮಕ್ಳುಗಳನ್ನ ರೇಪ್ ಮಾಡಬೇಕು ಅಂತಾನೆ ಅವ್ರ ಮನೆಗಳಿಗೆ ದಾಳಿ ಮಾಡಿದ್ರು, ಅವ್ರ ಮನೆಗಳಲ್ಲಿ ಲೂಟ್ ಮಾಡಬೇಕು ಅಂತಾನೆ ಅವ್ರನ್ನ ದಾಳಿ ಮಾಡಿದ್ರು, ಅವರ ಪ್ರಾಪರ್ಟಿಗಳನ್ನು ಅವರಿಂದ ಫೋರ್ಸ್ಫುಲಿ ಪಡ್ಕೊಬೇಕು ಅಂತ ಅಂದ್ಬಿಟ್ಟು ದಾಳಿ ಮಾಡಿದ್ರು. ಏನು ಇಲ್ಲದೆ ಇದ್ದರೆ ಹಸುಗಳನ್ನು ಎತ್ಕೊಂಡು ಹೋಗಬೇಕು, ಹಸುಗಳು ತಿನ್ನಬೇಕು ಅಂತ ಹೇಳಿ ದಾಳಿ ಮಾಡಿದ್ರು ಅಂತಕ್ಕಂತಹ ಒಂದು ವಿಶೇಷವಾದಂತಹ ಎಲ್ಲ ವಿಚಾರಗಳನ್ನು ಮಂಡನೆ ಮಾಡಿರ್ತಕ್ಕಂತಹ ಇವರ ರಾಜೀನಾಮೆ ಲೆಟ್ರು ತುಂಬ 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 ಕಣ್ಣಿನಲ್ಲಿ ನೀರು ಬರೆಸುತ್ತೆ. ನಮ್ಮಂಥವ್ರು ನೋಡ್ತಿದ್ರೆ ಯಾಕಪ್ಪ ಇಷ್ಟು ಅಟ್ರಾಸಿಟೀಸ್ನ ಮಾಡಿದ್ರು ಅಂತ ಹೇಳಿ. ಜೋಗೇಂದ್ರನಾಥ್ ಮಂಡಲ್ಲು ರಾಜೀನಾಮೆ ಕೊಟ್ಟು, ಇಲ್ಲ ಇದು ಆಗೋದಿಲ್ಲ, ಈ ಪಾಕಿಸ್ತಾನ ಅನ್ನತಕ್ಕಂತಹದ್ದು ಒಂದು ಕ್ರೌರ್ಯ ರಾಷ್ಟ್ರ, ಪಾಕಿಸ್ತಾನನೇ ಅಲ್ಲ, ಯಾವ ರೀತಿ ಇಸ್ಲಾಂ ಫಾಲೋವರ್ಸು ಇಸ್ಲಾಂ ಧರ್ಮಕ್ಕೆ ಏನು ನಾವು ಅಲಿಜೆನ್ಸ್ನ ತೋರಿಸ್ತೇವೆ, ನಮಗೆ ಯಾವುದೋ ಕಾನ್ಸ್ಟಿಟ್ಯೂಷನ್ ಬೇಡ, ನಮಗೆ ಶರಿಯಾ ಲಾ ಒಂದೇ ಅಂತ ಅಂದ್ಬಿಟ್ಟು ಏನು ಅಂದ್ಕೊಂಡಿದ್ದಾರೆ, ಇದರಿಂದಾಗಿ ಹಿಂಗಾಗುತ್ತೆ ಅಂತೇಳಿ ಜೋಗೇಂದ್ರನಾಥ್ ಮಂಡಲ್ ಅವರು ಬರೆದಿದ್ದಾರೆ ಆ ಲೆಟ್ರಲ್ಲಿ. ಇನ್ನೂ ಸ್ಪೆಸಿಫಿಕ್ಕಾಗಿ ಹೇಳ್ಕೊಂಡು ಹೋಗ್ತಾರೆ, ನಾನೊಂದು ದೊಡ್ಡ ತಪ್ಪು ಮಾಡಿದೆ, ಎಲ್ಲ ದಲಿತರನ್ನು ಸಹ ಮುಸಲ್ಮಾನರು ನಮಗೆ ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ನನ್ನ ಭಾವನೆ ಏನಿತ್ತು ಅದು ದೊಡ್ಡ ತಪ್ಪು ಅಂತ ಹೇಳಿ ಜೋಗೇಂದ್ರನಾಥ್ ಮಂಡಲ್ಲು ಆ ಲೆಟ್ರಲ್ಲೂ ಸಹ ಬರೀತಾರೆ. ಲಕ್ಷಾಂತರ ಬಾಂಗ್ಲಾ ಹಿಂದೂಗಳನ್ನು ದೇಶ ಬಿಟ್ಟು ಮಾಡಿದಂತಹ ಕೆಲಸಕ್ಕೂ ಸಹ ಇವರ ಲೆಟ್ರಲ್ಲಿ ಮೆನ್ಷನ್ ಆಗುತ್ತೆ. ಕುರಾನ್ನ ಯಾವ ರೀತಿ ಫೋರ್ಸ್ ಮಾಡ್ತಾರೆ ದಲಿತರ ಮೇಲೂ ಸಹ ಅಂತಕ್ಕಂತಹ ವಿಚಾರನ ಇವರು ಮಂಡನೆ ಮಾಡ್ತಾರೆ. ಜೊತೆಗೆ ನಾನು ಇನ್ನೂ ಒಂದು ಹೇಳ್ತೇನೆ, ಪಾಕಿಸ್ತಾನದಲ್ಲಿ ಅನೇಕ ಜನ ಸಂಗೀತ ವಿದ್ವಾಂಸರು, ನಾವು ಮುಸಲ್ಮಾನರು ನಾವು ಹೊರಟ್ಬಿಡ್ತೀವಿ ಪಾಕಿಸ್ತಾನ್ಗೆ ಅಂತ ಹೇಳಿ ಬೇಗಂ ಪಾರ್ ಅಂತಕ್ಕಂತಹ ಒಬ್ಬ ನಾಜೀರ್ ಖಾನ್ ಅನ್ನುವ ಹೆಂಡತಿ ಆ್ಯಕ್ಟ್ರಸ್ಸು, ದೊಡ್ಡ ಆ್ಯಕ್ಟ್ರಸ್ ಹೋಗಿರ್ತಾರೆ. ಇವ್ರು ಆಗೋದಿಲ್ಲಪ್ಪ ನಾವು ಬಿಟ್ಬಿಡ್ತೀವಿ ಅಂತ ಹೇಳಿ ಇವರು ಎಕ್ಸ್ ಮುಸ್ಲಿಮ್ ಆಗಿ ಭಾರತಕ್ಕೆ ಬಂದುಬಿಡ್ತಾರೆ. ಹಾಗೆ ಉಸ್ತಾದ್ ಗುಲಾಮ್ ಅಲಿ ಅಂತಕ್ಕಂಥವರು ಇವರು ಸಹ ಭಾರತಕ್ಕೆ ಬಂದುಬಿಡ್ತಾರೆ. ಯಾಕೆಂದರೆ ಹಿಂದೂಸ್ತಾನಿ ಕ್ಲಾಸಿಕಲ್ ಸಿಂಗರ್ ಇವರು. ಆಗೋದಿಲ್ಲ, ಈ ದೇಶ ನಮ್ಮಂಥವ್ರಿಗಲ್ಲ ಅಂತ ಹೇಳಿ ಇವರು ಇಸ್ಲಾಂನ ತೊರೆದ್ರು ಅಂತ ಹೇಳಿ ಮಾಹಿತಿಗಳು ಸಿಗ್ತವೆ. ಹಾಗೆ ಸಾಹಿರ್ ಉದ್ವಾನಿ ಅಂತ ಹೇಳಿ ಉರ್ದು ಪೊಯೆಟ್ಟು, ಇವರು ಸಹ ಈ ಪಾಕಿಸ್ತಾನ ಅಂತಕ್ಕಂತಹದ್ದು ಕೆಲವೇ ವರ್ಷಗಳಲ್ಲಿ ಡೆಸ್ಟ್ರಾಯ್ ಆಗುತ್ತೆ ಅಂತ ಹೇಳಿ 1947 ಬರೀತಾರೆ. 1947 ಹಾಗೆ ಲಿಯಾಕತ್ ಐದರ್ ಅಂತ ಹೇಳಿ ಉರ್ದು ಲಿಟ್ರೇಚರ್ನ ಒಬ್ಬ ದೊಡ್ಡ ಸ್ಕಾಲರು, ಇಂತಹ ಅನೇಕ ಮೇಧಾವಿಗಳು ಆವತ್ತೇ ಪ್ರೆಡಿಕ್ಟ್ ಮಾಡಿದರು ಇಸ್ಲಾಂ ಅಂತಕ್ಕಂತಹದ್ರಿಂದ ನಾವೆಲ್ಲ ದೂರ ಉಳಿಬೇಕು ಅಂತ ಹೇಳಿ ಅವ್ರು ಪ್ರೆಡಿಕ್ಟ್ ಮಾಡಿದರು ಅಂತ ಹೇಳಿ ವಿಚಾರಗಳನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಇವ್ರ ಲೆಟ್ರ್ ರಾಜೀನಾಮೆ ಕೊಟ್ಟ ಮೇಲೆ ಕೊಡೋಂಥ ದಿವಸನೂ ಸೇರಿಸ್ಕೊಂಡು ಆಳಿಸಿರ್ತಕ್ಕಂತಹ ಕೆಲಸನ ಮಾಡಿರ್ತಕ್ಕಂತಹದ್ದು ಪಾಕಿಸ್ತಾನ ಮುಸಲ್ಮಾನ್ ಸರ್ಕಾರ. ಲಿಯಾಕತ್ ಅಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರೆ ಬೇರೆಯವರೆಲ್ಲರೂ ಸಹ ಆಳಿಸ್ತಕ್ಕಂಥ ಕೆಲಸನ ಮಾಡಿರ್ತಾರೆ. ಇವರು ಭಾರತಕ್ಕೆ ಬಂದು ಭಾರತದಲ್ಲಿ ಇವರು ಇನ್ಫ್ಯಾಕ್ಟ್ ಭಾರತಕ್ಕೆ ಬರಬೇಕಾದ್ರೆ ಏನು ಗೌರವಿತವಾಗೂ ಬರಲಿಲ್ಲ. ಇವ್ರನ್ನ ಬಾರ್ಡರ್ನಲ್ಲಿ ಒಬ್ಬ ಮೈಗ್ರೆಂಟ್ ಬರೋ ರೀತಿ ಬಂದರು. ಇವರು ಕಾಂಗ್ರೆಸ್ ಪಕ್ಷದ ನಡವಳಿಕೆಗಳಿಂದ ಬೇಸತ್ತಂತಹ ಜೋಗೇಂದ್ರನಾಥ್ ಮಂಡಲ್ ನಾನು ರಾಜಕೀಯದಿಂದ ದೂರ ಇರ್ತೀನಿ ಅಂತ ಹೇಳಿ ಆಲ್ಮೋಸ್ಟ್ ಸನ್ಯಾಸತ್ವದಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಹೋಗಿ ಇದ್ದುಬಿಡ್ತಾರೆ. ತದನಂತರದಲ್ಲಿ ಅವರು 1968 ತೀರ್ಕೊಳ್ತಾರೆ. ಆದರೆ ಅಷ್ಟು ದಿವಸನೂ ಅವ್ರು ಹೇಳಿದ್ದು ಒಂದೇ, ನಾನೊಬ್ಬ ಹಿಂದೂ ರಾಷ್ಟ್ರಕ್ಕೋಸ್ಕರವಾಗಿ ನಾನು ಬದುಕ್ತೇನೆ, ಹಿಂದೂಗಳಿಗೋಸ್ಕರವಾಗಿ ನಾನು ಬದುಕ್ತೇನೆ, ನಾನೊಬ್ಬ ದಲಿತ ಅಂತಕ್ಕಂತಹ ಪರಿಕಲ್ಪನೆಗಿಂತ ನಾನೊಬ್ಬ ಹಿಂದೂ ಅನ್ನೋ ಪರಿಕಲ್ಪನೆ ನನಗೆ ಆತ್ಮತೃಪ್ತಿಯನ್ನು ಕೊಡುತ್ತೆ ಅಂತ ಹೇಳಿ ಜೋಗೇಂದ್ರನಾಥ್ ಮಂಡಲ್ ಅವರು ಹೇಳಿದರು. ಈ ವಿಚಾರನ ನಾನು ಏನಕ್ಕೆ ಈಗ ಮಂಡನೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇನ್ ಸ್ಪೆಸಿಫಿಕ್ ಬಾಂಗ್ಲಾದೇಶದಲ್ಲಿ ಜಾತಿ ಆಧಾರದ ಮೇಲೆ ನಾವು ಹಾಗಾಗ್ಬಿಟ್ಟಿದ್ದೀವಿ ಹೀಗಾಗ್ಬಿಟ್ಟಿದ್ದೀವಿ ಅಂತೆಲ್ಲನೂ ಹೇಳ್ತಾರೆ. 16 ಜಾತಿಗಳು ಮುಸಲ್ಮಾನರಲ್ಲಿಲ್ವೇ? ಸೂನಿಗಳು ಶಿಯಾಗಳನ್ನು, ಹನೀಫಿಗಳು ಕುರೇಶಿಗಳನ್ನು
ಮತ್ತು ಪಿಂಗಾರಿಗಳನ್ನು ಮತ್ತು ಲದಾಫಿಗಳನ್ನು ನಡೆಸ್ಕೊಂಡಿರ್ತಕ್ಕಂತಹ ರೀತಿ ನಮಗೆ ಗೊತ್ತಿಲ್ವೇ? ಅಹಮದಿಗಳು ಇನ್ನೊಬ್ಬ ಪೈಗಂಬರ್ ಬರ್ತಾರೆ ಅಂದರೆ ಅವ್ರನ್ನ ಗುಂಡಿಟ್ಟು ಸಾಯಿಸ್ತಿರ್ತಕ್ಕಂತಹ ಘಟನೆಗಳು ಇಡೀ ಮುಸಲ್ಮಾನ ರಾಷ್ಟ್ರಗಳಲ್ಲಾಗಿಲ್ವೇ? ಓಲಿ ಎಷ್ಟು ಮುಸಲ್ಮಾನ ರಾಷ್ಟ್ರಗಳಲ್ಲಿ 49 ಮುಸಲ್ಮಾನ ರಾಷ್ಟ್ರಗಳು ಮತ್ತು ಇನ್ನೂ ಒಂದು 6 ಎಕ್ಸ್ಟ್ರಾ ಅಂತ ಇಟ್ಕೊಂಡ್ಬಿಟ್ರು ಸಹ ಇಷ್ಟು ಮುಸಲ್ಮಾನ ರಾಷ್ಟ್ರಗಳಲ್ಲಿ ಯಾವ ದೇಶದಲ್ಲಿ ಪೀಸ್ಫುಲ್ ಆಗಿದೆ? ಇಲ್ಲೇನೋ ಭಾರತದಲ್ಲಿ ನೀವು BJP ಇದೆ, RSS ಇದೆ ಅಂತ ಹೇಳ್ತೀರಾ, ಕರೆಕ್ಟು. ನಾನು ಅದ್ರ ಬಗ್ಗೆ ಇನ್ನೊಂದು ವಿಶೇಷವಾದಂತಹ ಒಂದು ವಿಡಿಯೋ ಮಾಡ್ತೇನೆ. ಆದರೆ ಯಾವ ಮುಸಲ್ಮಾನ ರಾಷ್ಟ್ರ ಪೀಸ್ಫುಲ್ ಆಗಿದೆ ಅಂತ ಹೇಳಿ ಜನ ಎದ್ದೇ ಮುಟ್ಟು ನೋಡ್ಕೊಂಡು ಹೇಳಬೇಕು, ಅಥವಾ ಡೆಮ್ಯಾಕ್ರಸಿ ಇದೆ ಅಂತ ಹೇಳಿ ಎದೆ ಮುಟ್ಟು ನೋಡ್ಕೊಂಡು ಹೇಳಬೇಕು. ಯಾಕೆ ಅಂತಂದರೆ ಡೆಮ್ಯಾಕ್ರಸಿ ಅಂತಕ್ಕಂತಹದ್ದು ಕೇವಲ ಭಾರತೀಯ ಪರಿಕಲ್ಪನೆ. ಅದು ಶಿವಪುರಾಣದಲ್ಲಿರ್ಬೋದು, ತದನಂತರದಲ್ಲಿ ಬಂದಂತಹ ಅನೇಕ ರಾಜರುಗಳು ಸಹ ಅದನ್ನು ಅನುಭವ ಮಂಟಪ ಬಸವಣ್ಣನವರಿರ್ಬೋದು, ಹಾಗೆ ಅನೇಕ ರಾಜರುಗಳು ಸಹ ತಮ್ಮ ತಮ್ಮ ಮಟ್ಟದಲ್ಲಿ ತಾವು ಒಂದಲ್ಲ ಒಂದು ರೀತಿಯಲ್ಲಿ ಡೆಮ್ಯಾಕ್ರಸಿನ ಕೊಟ್ಕೊಂಡ್ಬಂದರು. ಡೆಮ್ಯಾಕ್ರಸಿನೇ ಇಲ್ಲದೆ ಇದ್ದಂತಹ ದೇಶಕ್ಕೆ ನನ್ನ ಅಲಿಜೆನ್ಸ್ ತೋರಿಸ್ದೆ, ನಾನು ಕಾನ್ಸ್ಟಿಟ್ಯೂಷನ್ನ ಬರ್ಕೊಡ್ತಕ್ಕಂಥ ಕೆಲಸ ಮಾಡಿ ಅದು ವೇಸ್ಟ್ ಆಯಿತು ಅಂತೇಳಿ ಜೋಗೇಂದ್ರನಾಥ್ ಮಂಡಲ್ ಅವರು ಹೇಳಿರ್ತಕ್ಕಂಥದ್ದು ಒಂದು ವಿಶೇಷವಾದಂಥ ವಿಚಾರ. ಅಂಬೇಡ್ಕರ್ ಅವರು ಭಾರತದಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಬರೀತಾರೆ. ಬಾಬಾ ಸಾಹೇಬ್ರು ಅಂತ ಅಂದ್ಬಿಟ್ಟು ನಾವೆಲ್ಲರೂ ಅವ್ರನ್ನ ಇವತ್ತು ಗೌರವಿಸ್ತಾ ಇದ್ದೀವಿ, ಮತ್ತು ಒಬ್ಬ ಸಂತ ಅಂತ ಅಂದ್ಬಿಟ್ಟು ನಮ್ಮಂಥವ್ರು ಎಲ್ಲರೂ ಕರಿತಾ ಇದ್ದೀವಿ. ಯಾವ ರೀತಿಯ ಉನ್ನತ ಸ್ಥಾನಕ್ಕೆ ಬಾಬಾ ಸಾಹೇಬ್ರನ್ನ ನಾವು ಭಾರತೀಯರು ಕೊಂಡೊಯ್ತಿದ್ದೇವೆ. ಜೋಗೇಂದ್ರನಾಥ್ ಮಂಡಲ್ ಅವ್ರನ್ನ ಯಾವ ರೀತಿ ದೇಶ ಬಿಟ್ಟು ಕಲ್ಲು ಹೊಡೆದು ಓಡಿಸ್ತಕ್ಕಂಥ ಕೆಲಸನ ಪಾಕಿಸ್ತಾನಿಗಳು ಅಂದರೆ ಇಸ್ಲಾಂ ಫಾಲೋವರ್ಸ್ ಮಾಡಿದ್ರು ಅನ್ನೋದು ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರೋ ವಿಚಾರ. ತುಂಬ ಎಕ್ಸ್ಪರಿಮೆಂಟ್ಸ್ನ ಅನೇಕ ಜನ ಇವತ್ತು ಮಾಡೋಣ, ದಲಿತರು ಮತ್ತು ಮುಸಲ್ಮಾನರು ಒಂದೇ ಅಂತ ಅಂದ್ಬಿಟ್ಟು ಇವತ್ತು ಅನೇಕ ಜನ ಹೊರಟಿದ್ದಾರೆ. ಈ ಹೊರಟಿರ್ತಕ್ಕಂಥವ್ರಿಗೆಲ್ಲರಿಗೂ ಇಷ್ಟೇ, ಜೋಗೇಂದ್ರನಾಥ್ ಮಂಡಲ್ ಅನ್ನೋರ ಬಗ್ಗೆ ತಾವು ಓದ್ಕೊಳ್ಳಿ. ಜೋಗೇಂದ್ರನಾಥ್ ಮಂಡಲ್ ಅವರು ಏನೇನು ಹೇಳಿದ್ದಾರೆ ಅವರ ರಾಜೀನಾಮೆ ಲೆಟ್ರಲ್ಲಿ, ಅದೊಂದು ಲೆಟ್ರ್ ಓದಿದ್ರೆ ಸಾಕು, 35 ಪ್ಯಾರಾ ಇದೆ, ಒಂದು 6-7 ಪೇಜ್ ಆಗುತ್ತೆ. ಆ ಒಂದು ಲೆಟ್ರ್ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಯಾರಿಗೂ ಸ್ಥಾನ ಕೊಡಲ್ಲ. ಅವ್ರು ನಂಬಿರ್ತಕ್ಕಂತಹ ಒಂದೇ, ಯಾಕಂದರೆ ಸೂನಿಗಳು ಶಿಯಾಗಳ ಕಂಡ್ರಾಗಲ್ಲ, ಶಿಯಾಗಳಿಗೆ ಸೂನಿಗಳ ಕಂಡ್ರಾಗಲ್ಲ, ಕಡೆ ಪಕ್ಷ ಅಹಮದಿಗಳಿಗಂತೂ ಗುಂಡಿಟ್ಟು ಸಾಯಿಸ್ತಾರೆ. ಇನ್ನು ದಲಿತರು ಹಿಂದೂಗಳನ್ನು ಒಪ್ಕೊಳ್ತಾರಾ? ತಾವು ಯೋಚನೆ ಮಾಡಿ. ನೀವು ಡಿಸೈಡ್ ಮಾಡಬೇಕು ಭಾರತದಲ್ಲಿ ನಾವು ಯಾವುದಕ್ಕನ್ನು ಬೆಳೆಸಬೇಕು ಅಂತ ಹೇಳಿ. ಡೆಮ್ಯಾಕ್ರಸಿ ಉಳಿಬೇಕಾದ್ರೆ ಯಾವುದು ಇರಬೇಕು, ಭಾರತ ಉಳಿಬೇಕಾದ್ರೆ ಯಾವ ರೀತಿ ಡೆಮ್ಯಾಕ್ರಸಿ ನಾವು ಫಾಲೋ ಮಾಡಬೇಕು ಅಂತೇಳಿ. ಧನ್ಯವಾದ ಸ್ನೇಹಿತರೆ.